ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೈತ್ರಿ ಟ್ಯೂಸ್ಡೇ. ಚಿಕ್ಕನು ರೆಡಿ ಆಗ್ಯಾಳು, ನಾನು ರೆಡಿ ಆಗ್ಯಾನು. ದೇವ್ರ ಪೂಜೆ ಎಲ್ಲ ಮಾಡಿ ಫುಲ್ ಹೊರಗೆಲ್ಲ ಮಾಡಿ ತುಂಬೈತಿ. ಇವತ್ತು ಜಲ್ದಿ ಎದ್ದೇನು, ಆಮೇಲೆ ಚಿಕ್ಕನು ಜಲ್ದಿ ರೆಡಿ ಮಾಡ್ಯಾನು. ಇವತ್ತು ಕಾರ್ ಡ್ರೈವಿಂಗ್ ಕ್ಲಾಸ್ ಐತಿ. ಅಟ್ರೊಳಗೆ ನಾನು 11 ಗಂಟೆಗೆ ಬಾ ಅಂತ ಹೇಳ್ಯಾರ ಅವ್ರು. ಅದಕ್ಕಾಗಿ 10 ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ರೆಡಿಯಾಗಿ ಹೋಗಬೇಕು. 11 ಗಂಟೆ ಕ್ಲಾಸ್ ಇರ್ತೈತಿ. 10:30 ಬಿಟ್ರೂ 11 ಗಂಟೆ ತನಕ ಹೋತೇನು. ಹಾಗಾಗಿ 10:30 ತನಕ ಅಂದರೆ ಎಲ್ಲ ಕೆಲಸ ಮುಗಿಸ್ಕೋಬೇಕು. ಅದಕ್ಕಾಗಿ ಇವತ್ತು ಜಲ್ದಿ ಎದ್ದ ಕೆಲಸ ನಡೆಸ್ಯಾನು. ಆಲ್ ದ ಬೆಸ್ಟ್ ಹೇಳ ಚಿಕ್ಕು. ನಂಗೆ ಆಲ್ ದ ಬೆಸ್ಟ್. ಚಲೋ ಓಡಿಸ್ತೇನೋ ನಾ ಗಾಡಿ? ಕಾನ್ಫಿಡೆನ್ಸ್ ಐತಿ ನಿಂಗೆ? ನಮ್ಮ ಚಿಕ್ಕು ಹೇಳು ಕಾರ್ ಡ್ರೈವಿಂಗ್ ಮಮ್ಮಿಗೂ ಕಲಿಸತ್ತೇಳಿ ಚಿನ್ನೆ ಕಾರ್ ಡ್ರೈವಿಂಗ್ ಹಚ್ಚಿದ. ಇವಾಗ ಅಕ್ಕಿಗೆ ಬಾದಾಮ್ ಸುಲಿದು ಕೊಡಬೇಕು. ಇನ್ನು ಟೈಮ್ 51 ಆಗೈತಿ. ಅಕ್ಕಿಗೆ ಬಾದಾಮ್ ಸುಲಿದು ಕೊಟ್ಟ ಹೋಗ್ತೇನೆ. ನಿತ್ತಾಳು ಚಿಕ್ಕು ಹೊಂಟ್ಲ. ಚಿಕ್ಕು ಬಾಯ್. ನಮ್ಮ ಚರು ಟ್ಯಾಕ್ಟರ್ ನೋಡತ್ತಾಳ. ಟ್ಯಾಕ್ಟ್ರ್ ಫುಲ್ ಕ್ಲೈಮೇಟ್ ಮಾಡಾಗೈತಿ. ಮಳೆ ಬರುವಂಗಾಗೈತಿ. ಸೂರ್ಯನ ಉದಯಿಸ ಇಲ್ಲೇನ, ಮೋಡದೊಳಗೆಲ್ಲ ಮುಚ್ಕೊಂಡಾನ. ಫುಲ್ ತಂಪು ಗಾಳಿ ಬಿಸಾತೈತಿ. ಇಲ್ಲೇ ನಮ್ಮ ಚರುಗೀಗ ಉಪ್ಪಿಟ್ಟು ಮಾಡೇನು. ಉಪ್ಪಿಟ್ಟು ತಿನ್ಸಾಕನ. ಈಗ ಫೋನ್ ನೋಡ್ಕೊತ್ಕೊಂಡಾಕಿ ನಾವು ಹಿಂಗೆ ತಿನ್ಸೋದು. ಇವಾಗ ಇಲ್ಲಿ ಸಾಂಬಾರು ಮಾಡೇನು. ಆಮೇಲೆ ಇಲ್ಲೇ ಪಲ್ಯ ಮಾಡೇನು, ಬೆಂಡೆಕಾಯಿ ಪಲ್ಯ. ಆಮೇಲೆ ಇಲ್ಲೇ ಬಾಂಡೆ ಬೆಳಗ್ಗೆನೂ ಇಷ್ಟಲ್ಲ. ಆಮೇಲೆ ಇಲ್ಲೊಂದು ಸ್ವಲ್ಪ ಅದಾವು. ರೊಟ್ಟಿ ಮಾಡಿ ಬಾಂಡೆ ಬೆಳಗ್ತೇನು. ರೈಸಕ್ಕಿಟ್ಟ ಬಾಂಡೆ ಬೆಳಗ್ತೇನು. ಇಲ್ಲೇ ಚರುನ್ ಸ್ಕೂಲ್ಗೆ ಹೋಗೋ ಟೈಮ್ ಆಗೈತಿ. ಹಾಗಾಗಿ ಆಕಿಗೆ ಬಾಕ್ಸ್ ಪ್ಯಾಕ್ ಮಾಡತ್ತೇನು. ಚರು ಇಲ್ಲೇ ಮಕ್ಕೊಂಡು ಮೊಬೈಲ್ ನೋಡತ್ತಾಳು. ಟೈಮ್ ನೋಡ್ರಲ್ಲಿ 9:44 ಆಗೈತಿ. ಇನ್ನು ಟೈಮ್ ಐತಿ. ಹಾಗಾಗಿ ಬಡ್ದಿಸಿ 4 ರೊಟ್ಟಿ ಮಾಡಿಬಿಡ್ತಾನು. ಇಲ್ಲೇ ವಾಷಿಂಗ್ ಮಿಷಿನ್ ಕರಿಗಳು ಹಾಕ್ಯನು. 10:30 ಒಳಗೆ ಎಲ್ಲ ಕೆಲಸ ಮುಗಿಬೇಕು. ಹಾಗೆಲ್ಲ ಪ್ಲ್ಯಾನ್ ಮಾಡ್ಕೊಳತ್ತೇನು. ಬರ್ರಿ ಕುಕ್ಕರ್ ಶಿಟಿ ಹೊಡೆಯತೈತಿ. ಇಲ್ಲೇ ನಂದ ರೊಟ್ಟಿನೂ ಮಾಡಿದು. ಮಧ್ಯಾಹ್ನ ಕಟ್ಟ ರೊಟ್ಟಿ ಮಾಡ್ಯಾನು. ಸಂಜೆಗೆ ಏನಾರು ಚಪಾತಿ ಅದು ಮಾಡಕ್ಕೆ ಬರ್ತೈತಿ ಅಂತ ಇವಾಗ ತೆಗೆದಿಟ್ಟ ಚರುನೇನು ಚಿನ್ನ ಕಡಾಕ್ ಬಿಡಕ್ಕೆ ಹೋಗ್ತಾನೋ ಇನ್ನು ನಾನು ಬಿಡಬೇಕು ನೋಡಬೇಕು. ಇನ್ನು ವಾಷಿಂಗ್ ಮಿಷಿನ್ ಚಾಲು ಐತಿ. ಇದಟ್ಟು ಮುಸ್ರಿ ನೆನೆದೆಲ್ಲ ಕೂಡ್ಸಿಟ್ಟೇನು. ಇದಟ್ಟು ಮುಸ್ರಿ ಚೆಲ್ಲಬೇಕು. ಕುಕ್ಕರ್ ಶಿಟಿ ಆಯ್ತು. 2ನೇದಿದೆ. ಇದೊಂದು ಹೊಡೆದ್ರೆ ಆಗ್ತೈತಿ. ಚರು ಚಾಕ್ಲೇಟ್ ಕೊಡೋನು. ಇಲ್ಲಿ ನಮ್ಮ ಚರು ರೆಡಿ ಆಗ್ಯ. ಆಕಿನ ಕೂದಲು ನೋಡ್ರಲ್ಲ ಹೆಂಗಾಗ್ಯ. ತಲಿಗ್ತೇನೆ ಬಾ ಹೊಂಟ್ಲಾಕ ಹೆಂಗೆ. ಚಿನ್ಯಾಗ ಕರಿಯಾಕೆ ಬಂದು ನಾನಿಲ್ಲಿ ಅಟ್ರೊಳಗೆ ಜಲ್ದಿನ ಹಾಕಿದ. ತಲಿಗ್ತೇನೆ ಹಂಗೆ ಹೊಂಟಾಳಾಯ್ಕೆ ಓಡಿ. ರೆಡ್ ಕಲರ್ದು ಹಾಕು. ಬಾಯ್ ಚರು ಹೊಂಟ್ಲಿ. ಚರು ಬಾಯ್. ಇಲ್ಲೇ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೇನೀಗ. ಇವಾಗ ಕಿಚನ್ ಕಟ್ಟಿ ಅಟ್ಟು ಕ್ಲೀನ್ ಮಾಡ್ಕೊಂಡೆ ಇವತ್ತು ಬಾಂಡೆ ತೊಳೆದ ಹೋಗ್ಬಿಡ್ತಾನೆ ರೆಡಿಯಾಗಿ. ಅವು ಅರಿಗಳಂದವಲ್ಲ ಅದನ್ನ ಹಾಕ್ಬೇಕು. ಇನ್ನು ಅರಿಗೊಳಟ್ಟು ಹಾಕಬೇಕು. ಅರಿಗೊಟ್ಟು ಹಾಕಿ ರೆಡಿ ಆಗ್ತಾನೆ. ಇವಾಗ ನೋಡ್ರಿ ಕಿಚನ್ ಕಟ್ಟಿನೆಲ್ಲ ಕ್ಲೀನ್ ಆಯಿತು. ಬಾಂಡೆನೇ ಎಲ್ಲ ಸಿಂಕ್ ಒಳಗಿನ ತೊಳೆದ ಖಾಲಿ ಮಾಡಿನು. ಆಮೇಲೆ ಎಲ್ಲ ತೆಗೆದೀಗ ಜೋಡಿಸಿಟ್ಟೇನು. ಆಮೇಲೆ ಅರಿಗಳು ಒಣಕ್ಕೆ ಹಾಕಿ ಬಂದಿನು. ಟೈಮ್ ನೋಡ್ರಿ 10:18 ಆಯಿತು. ಇವಾಗ ರೆಡಿಯಾಗಿ ಹೋಗ್ತೇನೆ. ನೋಡ್ರಿ ನಾನು ತಲೆ ಅದು ಬಚ್ಕೊಂಡ ಟಾಪ್ ಎಲ್ಲ ಚೇಂಜ್ ಮಾಡಿ ರೆಡಿಯಾಗೇನು. ಇವಾಗ ನಡ್ರಿ ಹೋಗೋಣ. ಕ್ಲಾಸಿಗೆ ಹೋಗಿ ಬಂದ ಹಂಗೆ ಚರುನ್ ಕರ್ಕೊಂಡು ಬಂದಿನು. ಟೈಮ್ ಆಗಿತ್ತು. ಹಾಗಾಗಿ ನೋಡ್ರಿ 1 o'clock ಆಯಿತು. ಚರುನ ಕರ್ಕೊಂಡು ಕ್ಲಾಸಿಗೆ ಹೋಗೋತನ ಅಂದ್ರೆ ಅಲ್ಲೇ ಅವ್ರ ಸರ್ ಇನ್ನೂ ಕಲ್ಸೋರು ಬರ್ಲಾಗ್ಯಾರು. ಅದಕ್ಕಾಗಿ ಮತ್ತೊಂದು 15 minutes ವೆಯ್ಟ್ ಮಾಡಿನು. ಹಾಗಾಗಿ ಮತ್ತು ಅವ್ರು ಬಂದಾಗ ಸ್ಟಾರ್ಟ್ ಮಾಡಿದ್ದಕ್ಕೆ
11:20 ಸ್ಟಾರ್ಟ್ ಆಯಿತು. ಅದಕ್ಕೆ 12:30 ತನಕ ಮಾಡ್ದು. ಅಲ್ಲಿಂದ ಬರೋಕೆ ಒಂದು ಹಾಫ್ ಆ್ಯನ್ ಅವರ. ಆಮೇಲೆ ಬರುತ್ತಕ್ಕ ಅಂದ್ರೆ 1 o'clock ಆಗಿತ್ತು. ಚಿನ್ನನ ಅಂಗಡಿಯಾಗ ಒಂದು ಸ್ವಲ್ಪ ಕೂತು ಆಮೇಲೆ ಬಂದು ಚರುಣ್ ಕರ್ಕೊಂಡ ಕಾರು ಓಡಿಸಿ ತಡಿಲ್ಲ ನಾಡಿ ಕಾರ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಇತ್ತು. ಅವರ ಫಸ್ಟ್ ಕ್ಲಾಸ್ ಅಲ್ಲಿನ ಅವ್ರದ್ದು ಅಂದ್ರೆ ಈಗ ಮಾಲ್ದಾಗದು ಇರ್ತಾವಲ್ಲ ಹಂಗೆ ಅಲ್ಲೇನ ಕ್ಲಾಸ್ ಒಳಗನ ಅವ್ರದ್ದು ಆಫೀಸ್ ಐತಿ. ಆಫೀಸ್ ಒಳಗನ ಅಲ್ಲೇ ಫಸ್ಟ್ ಟ್ರೈನಿಂಗ್ ಕೊಡ್ತಾರು. ಯಾವ ಥರ ಓಡಿಸ್ಬೇಕು, ಗೇರ್ ಯಾವ ಥರ ಅದೆಲ್ಲ ಸೆಟಪ್ ಮಾಡ್ಯಾರ ಅವ್ರ. ಆಮೇಲೆ ಫುಲ್ ಕಾರ್ದಾಗ ಕೂತಂಗನ ಫೀಲ್ ಆಗ್ತೈತಿ. ಆ ಥರ ಫಸ್ಟ್ ಒಂದು 5 days ಟ್ರೈನಿಂಗ್ ಕೊಡ್ತಾರು. ಇವತ್ತು ಫಸ್ಟ್ ಡೇ ಕಾರ್ ಸ್ಟಾರ್ಟ್ ಮಾಡೋದು, ಕ್ಲಚ್ ಹಿಡಿಯೋದು, ರೇಸ್ ಗೇರ್ ಹಾಕೋದು, ಆಮೇಲೆ ರೇಸ್ ಯಾವ ಥರ ಮಾಡೋದು, ಸ್ಪೀಡ್ ಬೇಕಿದ್ರೆ ಯಾವ ಥರ ಇದು ಮಾಡೋದು, ಮೂಮೆಂಟ್ ಮಾಡೋದು ಎಲ್ಲ ಕಲಿಸ್ಕೊಟ್ರು. ಇಲ್ಲಿ ನಮ್ಮ ಚರು ಊಟ ಮಾಡಂದ್ರೆ ಊಟ ಮಾಡುವಳು. ಚಾಕ್ಲೇಟ್ ಅತ್ತೆ ಚಾಕ್ಲೇಟ್ ಡಬ್ಬಿ ನೋಡಿದಾಳು, ಬರೀ ಚಾಕ್ಲೇಟ್ ತಿನ್ನತ್ತಾಳು. ಇವಾಗ ಆಕಿನೂ ಫ್ರೆಶ್ ಅಪ್ ಆದ್ಲು. ಇವಾಗ ನಾನು ಟೈಮ್ ಆಗೈತಿ. ಇಲ್ಲಿ ನೋಡ್ರಿ ರೊಕ್ಕ ಎಲ್ಲ ಹೆಂಗೆ ತೆಗೆದಿಟ್ಟ. ಪರ್ಸ್ ಅಲ್ಲಿಟ್ಟಿ, ಎಲ್ಲಿಟ್ಟದ ಪಾಕೆಟ ಅಲ್ಲಿಟ್ಟ, ಇಲ್ಲಿ ತೆಗೆದಿಟ್ಟ. ಇವಾಗ ಊಟ ಮಾಡ್ತೇನೆ ನಾನು. ಊರಿಂದ ನಮ್ಮ ಅತ್ತೆ ಬಂದಿದ್ದರು. ಊಟ ಮಾಡಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡ್ಕೋತ ಕೂತು ಆಮೇಲೆ ಇಲ್ಲಾಂದ್ರೆ ಕೇಳಿಲ್ಲ ಅವ್ರ ಹೋಗ್ತೇನಂತಂದರು. ಅದಕ್ಕಾಗಿ ನಮ್ಮ ಚಿನ್ನೆ ಬಸ್ನಾಗ ಎಲ್ಲಿ ಹೋಗ್ತಾರೋ ಅಂಥೇಳಿ ಕಾರ್ನಾಗ ಬಿಡಾಕ ಇಲ್ಲೇ ಹೋಗುವಾಗ ನಮ್ಮ ಮನೆ ಬಾಜುಕ್ನವ್ರ ಜೊತೆ ಮಾತಾಡತ್ತಿರು. 4:12 ಆಯಿತು. ಫಸ್ಟ್ ಬ್ಯಾಚ್ದವ್ರು ಬಂದಾರ. ಇವಾಗ ಫಸ್ಟ್ ಬ್ಯಾಚ್ದಾರ ಹೋದ್ರು ವಾಪಸ್ಸ. ಟೈಮ್ ನೋಡ್ರಿ 5:17 ಆಯಿತು. ಇವಾಗ ಅವ್ರು ಜಸ್ಟ್ ಹೋದರು. ಚಿಕ್ಕು ಕಚೇರಿಗೆ ಸ್ನ್ಯಾಕ್ಸ್. ಚಿಕ್ಕೂನು ಬಂದಳು ಈಗ ಸ್ಕೂಲಿಂದ 5 o'clockಗೆ. ಆಕಿನೂ ಫ್ರೆಶ್ ಅಪ್ ಆಗೇ ರೆಡಿ ಆಗ್ಯಾಳು. ಇವಾಗ ಇಬ್ಬರು ಕೇಕ್ ತಿನ್ನತ್ತಾರು. ಚರುನು ಬಂದಾಳು, ಅವ್ರ ಅಜ್ಜಿನ ಬಿಟ್ಟು ಬಂದಾಳು. ಆಕಿ ಅವ್ರ ಪಪ್ಪನ ಜೊತೆ ಹೋಗಿದ್ಲು ಅವ್ರ ಅಜ್ಜಿನ ಬಿಡಾಕ. ಇವಾಗ ಕೇಕ್ ತಿನ್ನತ್ತಾಳಕಿನೂ. ಆಮೇಲೆ ನಾನು ಇಲ್ಲೇ ಸಂಜಿಕ ಚುಮ್ಮರಿ ತಿನ್ನತ್ತೇನೆ, ಸ್ವಲ್ಪ ಹಸುವಾಗಿತ್ತು ಅದಕ್ಕಾಗೆ. ಆಮೇಲೆ ಇವಾಗ ದೇವರಿಗೆಲ್ಲ ದೀಪ ಹಚ್ಚಿ ನಾನು ಚುಮ್ಮರಿ ತಿಂತೇನೆ. ಈಗ 5:30ಗೆ ಸೆಕೆಂಡ್ ಬ್ಯಾಚ್ ಎಲ್ಲ ಆಗ್ತೈತಿ. ಹಾಗಾಗಿ ಅಷ್ಟರೊಳಗೆ ನಮ್ಮದೆಲ್ಲ ಚಹಾ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೋಬೇಕು. ಆಮೇಲೆ ಮತ್ತೆ ಹುಡುಗರು ಬಂದಂದ್ರೆ 6:30 ತನಕ ಏನೂ ಮಾಡೋಕ್ಕಾಗೋಲ್ಲ. ಹಾಗಾಗಿ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸದಾಗಿ ನನ್ನ ಚಾನಲ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ದೊಳಗೆ ಸಿಗ್ತೇನೋ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್.